Good morning, students. In last class, you learnt about significant figures. Today, I am going to start dimensions. Actually, not this is dimensional. Dimensions of a physical quantity. Dimensions of a physical quantity. So what are dimensions? So you know about physical quantities. Length which can be measured. The quantities which can be measured are called physical quantities. For example, length is a physical quantity. Mass, time, energy, power, work, temperature, pressure. So these are physical quantities. And what are dimensions? See, dimensions are the powers. These are the powers raised to fundamental quantities to obtain given physical quantity. ಈಗ ನಮಗೆ ಲೆಂತ್ ಬಗ್ಗೆ ಕೊಟ್ಟಾರ ಅಂತ ತಿಳ್ಕೊಳ್ಳಿ. ಲೆಂತ್ ಕೊಟ್ಟಿದ್ದಾರೆ. ಒಂದ್ರದ್ದು ಲೆಂತ್ ಉದ್ದನ್ನು ಕಂಡುಹಿಡಿಯಬೇಕು ನಾವು. ಒಂದು ಕೋಣೆಯ ಉದ್ದವನ್ನು, ಒಂದು ಕೋಣೆಯ ವಿಸ್ತೀರ್ಣನ ಕಂಡುಹಿಡಿಬೇಕು, ಏರಿಯಾ. ಒಂದು ಕೋಣೆಯ ಹೈಟನ್ನು ಕಂಡುಹಿಡಿಬೇಕು ಅಂತ ತಿಳ್ಕೊಳ್ಳಿ, ರೂಮ್ ದ ಹೈಟ್. ಸೊ ಅವಾಗ ನಾವು ಆ ಒಂದು ಹೈಟಲ್ಲಿ ಈ ಫಂಡಮೆಂಟಲ್ ಕ್ವಾಂಟಿಟಿ ಯಾವುದು ಬರುತ್ತೆ? ಹೈಟ್ ಅಂದರೆ ಏನು? ಫಂಡಮೆಂಟಲ್ ಕ್ವಾಂಟಿಟಿ. ಲೆಂತ್, ಡಿಸ್ಟೆನ್ಸ್ ಅಂತಾರೆ. ಹೈಟ್ ಅಂದರೆ ಡಿಸ್ಟೆನ್ಸ್, ಹೈಟ್ ಅಂದರೆ ಡಿಸ್ಟೆನ್ಸು, ಲೆಂತ್ ಅಂದರೆ ಡಿಸ್ಟೆನ್ಸು. ಏರಿಯಾ ಅಂದರೆ ನೀವು ಏರಿಯಾ ಅಂದರೆ ಏನಂತ ಹೇಳ್ತೀರಿ? ನೀವು ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀರಿ. ಈ ಒಂದು ಕ್ಲಾಸ್ ರೂಮ್ದು ಏರಿಯಾ ಲೆಂತ್ ಇಂಟು ಬ್ರೆಡ್ತ್. ಸೊ ನಾವು ಆ ಏರಿಯಾನ ಕಂಡುಹಿಡಿಯುವಾಗ ಆ ಏರಿಯಾದಲ್ಲಿ ಬರುವಂತಹ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳಿಗೆ ಕೊಡುವಂತಹ ಪವರ್, ಘಾತಾಂಕಗಳು, ಅವುಗಳನ್ನು ಡೈಮೆನ್ಷನ್ಸ್ ಅಂತ ಕರೀತಾರೆ. What are dimensions of a physical quantity? Dimensions of a physical quantity are the powers. These are the powers raised to fundamental quantities to obtain given physical quantity. ಈಗ ನಮ್ಗೆ ಏರಿಯಾ ಕಂಡುಹಿಡಿಬೇಕು, ಏರಿಯಾ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಏರಿಯಾ ಕಂಡುಹಿಡಿಬೇಕಂದ್ರೆ ಏರಿಯಾ ಆಫ್ ಎ ರೂಮ್. ಏರಿಯಾ ಏನು ಫಾರ್ಮುಲಾ ಬರ್ತದಪ್ಪ? ಲೆಂತ್ ಇಂಟು ಬ್ರೆಡ್ತ್. ರೈಟ್? ಉದ್ದ ಇಂಟು ಅಗಲ. ಸೊ ನಾವು ಉದ್ದವನ್ನ ಏನು ತಗೋತೀವಿ ನಾವು? ಏರಿಯಾ ಎ ಈಕ್ವಲ್ಸ್ ಟು ಉದ್ದ ಅಂದ್ರೆ ಎಲ್, ಬ್ರೆಡ್ತ್ ಅಂದ್ರೂ ಎಲ್. So both are distances. Length is a distance, breadth is a distance, height is a distance, radius is a distance, diameter is a distance. ಎಲ್ಲವೆಲ್ಲ ದೂರಗಳೇ. ನೀವು ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ ಅಲ್ಲಿ ಏನು ಅಳತೆ ಮಾಡ್ತೀರಿ? Those are all distances. ಡಿಸ್ಟೆನ್ಸಸ್ಗೆ ಡೈಮೆನ್ಷನಲ್ ಸಿಂಬಾಲ್ ಎಲ್. ಡಿಸ್ಟೆನ್ಸ್ಗಳು ಅಂತ ಒಂದು ಕಾನ್ಸೆಪ್ಟ್ಗೆ ಡೈಮೆನ್ಷನಲ್ ಸಿಂಬಾಲ್ ಏನದ? ಎಲ್. ಡಿಸ್ಟೆನ್ಸ್ಗೆ ಏನದ ಡೈಮೆನ್ಷನಲ್ ಸಿಂಬಾಲ್? ಎಲ್. ಮಾಸು, ವೆಯ್ಟ್ ಏನದ ಇದು ಸಿಂಬಾಲ್ ಎಮ್. ಟೈಮಿಗೆ ಟಿ ಅದು. ಸೊ ನಾವು ಡೈಮೆನ್ಷನ್ಸ್ನ ಬರಿಬೇಕು ಅಂದರೆ 99% ಟೈಮ್ಸ್, ಫಾರ್ 99% ಟೈಮ್ಸ್ we go for using only L, M, T. So here L is length, okay, but it is not only length. L ಅಂದ್ರೆ distance, ದೂರ, distance, length, displacement, radius, height, diameter, etc. ನೀವು ಮೀಟರ್, ಕಿಲೋಮೀಟರ್, ಸೆಂಟಿಮೀಟರ್
ಇವುಗಳನ್ನ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ಅವು ಎಲ್ಲದಕ್ಕೂ ಎಲ್ ಅಂತಾನೆ ತಗೋಬೇಕು. ಯಾವ್ದು ಮೀಟ್ರಲ್ಲಿ ಇರ್ತದ, ಯಾವ್ದು ಕಿಲೋಮೀಟ್ರು, ಯಾವ್ದು ಸೆಂಟಿಮೀಟ್ರು, ಒಟ್ಟ ಡಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಡೈಮೆನ್ಷನ್ ಅಂದ್ರೆ ಎಲ್. ಎಂ ಸ್ಟ್ಯಾಂಡ್ಸ್ ಫಾರ್ ಮಾಸ್, ಎಂ ಸ್ಟ್ಯಾಂಡ್ಸ್ ಫಾರ್ ಮಾಸ್. ಟಿ ಸ್ಟ್ಯಾಂಡ್ಸ್ ಫಾರ್ ಟೈಮ್, ಟೈಮ್ ಟಿ ಅಂತ. ಟಿ ಸ್ಟ್ಯಾಂಡ್ಸ್ ಫಾರ್ ಟೈಮ್. ಸ್ವಲ್ಪ 99% ಡೈಮೆನ್ಷನ್ಸ್ ನ ಬರೆಯುವಾಗ ಇವುಗಳನ್ನೇ ತಗೋಬೇಕು, ಇವುಗಳನ್ನೇ ತಗೋಬೇಕು. ಡೈಮೆನ್ಷನ್ಸ್ ನ ಯಾಕೆ ಬರೀಬೇಕು ಅಂತ ಏನಾದರೂ ಪ್ರಶ್ನೆ ತಮಗೆ ಬಂದ್ರೆ, ಡೈಮೆನ್ಷನ್ಸ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದ ಯೂನಿಟ್ ಆಫ್ ಎ ಗಿವನ್ ಕ್ವಾಂಟಿಟಿ. ವಾಟ್ ಈಸ್ ದ ಯೂನಿಟ್ ಆಫ್ ಎ ಗಿವನ್ ಕ್ವಾಂಟಿಟಿ? So how to find the unit of a given quantity? This is well explained by the dimensions. Dimensional formula dimensions idu. So ಇಲ್ಲಿ ನೋಡಿ n power ಇಲ್ಲಿ 1 ಇದೆ dimension 1, n power ಒಂದೇ ಅದ 1, ಇಲ್ಲಿ ಒಂದದ 1 ಏನು ಒಂದು ಇದಕ್ಕೆ ಏನು ಕೊಡಬೇಕಾಗಿಲ್ಲ, LHS ಅಂತ ಕೊಡಬಾರದು. So n power total l power 1 plus 1 2, l power 1 plus 1 2. So ಇದೇ dimensions of physical quantity of the area. Dimensions of area is A equals to L to the power of 2. So while writing the dimensional formula, you should write those in the square bracket. So L to the power of 2, M to the power of 0, T to the power of 0. So now ಏನು ಮಾಡ್ತಾ ಇದ್ದೀನಿ, I am writing, see L M T ನಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಯಾವುದು ಕ್ವಾಂಟಿಟಿ ಇದೆ ಅದಕ್ಕೆ ಪವರ್ ಕೊಡ್ರಿ. ಈಗ ಏರಿಯಾದಲ್ಲಿ ಮಾಸ್ ಇಲ್ಲೇ ಇಲ್ಲ, ಮಾಸ್ ಇಲ್ಲ ಅದಕ್ಕೆ 0 ಇದೆ, ಟೈಮ್ ಇಲ್ಲ 0. ಯಾವ ಕ್ವಾಂಟಿಟಿ ಇದೆ ಅದಕ್ಕೆ ನಾವು ಎಷ್ಟು ಟೈಮ್ ಇದೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, L to the power of 2. ಸೊ ಇದು M to the power of 0 times ಇದೆ. m ಇಲ್ಲ, ಇರಲಿಲ್ಲ ಈ ಫಾರ್ಮುಲಾದಲ್ಲಿ t ಇಲ್ಲ 0. ಯಾವುದಿಲ್ಲ ಅದನ್ನ 0 0 ಅಂತ ಕೊಡಬೇಕು, ಯಾವುದದ ಅದನ್ನ ಪವರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ರೈಟ್, L ಸ್ಕ್ವೇರ್ n to the power of 2, m to the power of 0, t to the power of 0. So area, dimensions of area is L to the power of 2, m to the power of 0, t to the power of 0. ಎಂಬುದನ್ನ L to the power of 2, m to the power of 0, t to the power of 0. ಈ ತರ ನೀವು ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಏರಿಯಾ. ಸೊ ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಮೀನ್ಸ್ ಪವರ್ ಘಾತಾಂಕಗಳು ಇವೆ. ಪವರ್ಸ್ ರೈಸ್ಡ್ ಅಂದ್ರೆ ಕೊಟ್ಟಿರೋದು. ಯಾವುದು ಕೊಡ್ತೀರಿ? ಪವರ್ಸ್. ಯಾವ್ದಕ್ಕೆ ಪವರ್ ಕೊಡ್ತಾ ಇದ್ದೀರಿ? ಎಲ್ಲಿ ಕೂಡ ಬೇಕಾದ್ರೆ. ಎಲ್ ಅಂದ್ರೆ ಏನು? ಫಂಡಮೆಂಟಲ್ ಕ್ವಾಂಟಿಟಿ. ಪವರ್ಸ್ ರೈಸ್ಡ್ ಟು ಫಂಡಮೆಂಟಲ್ ಕ್ವಾಂಟಿಟೀಸ್ ಟು ಒಬ್ಟೈನ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಏರಿಯಾ ಬಗ್ಗೆ ನಮಗೆ ವಿವರಣೆ ತಿಳಿಸೋದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಎಲ್ಗೆ ಎಮ್ಗೆ ಟಿಗೆ ಪವರ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ಪವರ್ಸ್ನ ಕೊಡ್ತಾ ಇದ್ದೀವಿ. ಅವನ್ನೇ ನಾವು ಏನಂತ ಕರಿತೀವಿ? ಡೈಮೆನ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೈಮೆನ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಅಂತ ಬರೋದು. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಇದೆ ಡೈಮೆನ್ಷನಲ್ ಫಾರ್ಮುಲಾ. ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್, ಒಂದು ಎಕ್ಸ್ಪ್ರೆಷನ್, ಅದು ಒಂದು ಸಮೀಕರಣ. ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ವಿಚ್ ಗಿವ್ಸ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್. ಪವರ್ಗಳ ಡೈಮೆನ್ಷನ್ಸ್ಗಳ ರೂಪದಲ್ಲಿ ಕೊಟ್ಟಿರುವಂತಹ ಫಿಸಿಕಲ್ ಕ್ವಾಂಟಿಟಿಯನ್ನ ನಮಗೆ ತೋರಿಸೋದು ಯಾವುದು? ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೇನು? ಈಗ ಡೈಮೆನ್ಷನ್ಸ್ ಅಂದ್ರೆ ಏನು ಗೊತ್ತಾಯ್ತು. ಡೈಮೆನ್ಷನಲ್ ಫಾರ್ಮುಲಾ ಈಸ್ ಅನ್ ಎಕ್ಸ್ಪ್ರೆಷನ್, ಒಂದು ಎಕ್ಸ್ಪ್ರೆಷನ್ ಈ ತರ ಇರೋದು. LHS = RHS ಅಂತ ಇರೋದು ಎಕ್ಸ್ಪ್ರೆಷನ್, ಒಂದು ಎಕ್ಸ್ಪ್ರೆಷನ್ ವಿಚ್ ಗಿವ್ಸ್ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏರಿಯಾನ ಡೈಮೆನ್ಷನ್ಸ್ ನಲ್ಲಿ ತೋರಿಸೋದು. ಅದನ್ನೇ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ನೆಕ್ಸ್ಟ್ ಡೈಮೆನ್ಷನಲ್ ಇಕ್ವೇಶನ್ ಅಂತ ಬರ್ತದೆ.
ಮೂರನೇದು ಡೈಮೆನ್ಷನಲ್ ಇಕ್ವೇಶನ್. ಡೈಮೆನ್ಷನಲ್ ಇಕ್ವೇಶನ್ ಅಂದ್ರೆ ಏನು? ಇಲ್ಲದ ನೋಡ್ರಿ, ಇಟ್ ಈಸ್ ಅನ್ ಇಕ್ವೇಶನ್ which shows the relationship between physical quantity and the dimensions of that quantity. ಇವೆರಡರ ನಡುವೆ ಎಂತ ರಿಲೇಷನ್ ಇದೆ ಅನ್ನೋದನ್ನ ತೋರಿಸೋದು ಡೈಮೆನ್ಷನಲ್ ಇಕ್ವೇಶನ್. ಸೊ ಇದು ಬಹಳ ಇಂಪಾರ್ಟೆಂಟ್. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡರಲ್ಲೂ ಕೂಡ ಡೈಮೆನ್ಷನ್ಸ್ ಕಾನ್ಸೆಪ್ಟ್ ಬರುತ್ತೆ. ಸೊ ಡೈಮೆನ್ಷನ್ಸ್ ನ ಬರೆಯೋದಕ್ಕೆ ನಮಗೆ ಏನು ಐಡಿಯಾಸ್ ಇರಬೇಕು? ಫಾರ್ಮುಲಾ ಗೊತ್ತಿರಬೇಕು. ಪ್ರತಿಯೊಂದರದ್ದು ಫಾರ್ಮುಲಾ ಮೊದಲು ಮೇನ್. ಫಾರ್ಮುಲಾ ಗೊತ್ತಿದ್ರೆ ನಾವು ಈಸಿಯಾಗಿ ಡೈಮೆನ್ಷನಲ್ ಫಾರ್ಮುಲಾವನ್ನ ಕಂಡುಹಿಡಿಯಬಹುದು ಅಂತ. ಸೊ ಫಾರ್ಮುಲಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಲಿಕ್ಕೆ ತಗೋಣ. ಫಸ್ಟ್ ಒನ್ ಲೆಂತ್ ಅಂತ ತಗೊಳ್ಳಿ. ಲೆಂತ್ ಅಂದ್ರೆ ಡಿಸ್ಟೆನ್ಸ್ ಡಿಸ್ಟೆನ್ಸ್ಗೆ ಯಾವುದೇ ಫಾರ್ಮುಲಾ ಇಲ್ಲ. ಡಿಸ್ಟೆನ್ಸ್ ಅಂದ್ರೆ ಏನಂತ ಕರೀತೀವಿ ನಾವು? ಡಿ ಅಂತ ಯೂಸ್ ಮಾಡ್ತೀವಿ. ಇದ್ರ ಡೈಮೆನ್ಷನಲ್ ಫಾರ್ಮುಲಾ d equals to L. ಡಿಸ್ಟೆನ್ಸ್ ಏನು ತಗೋಬೇಕು? ಡೈಮೆನ್ಷನಲ್ ಫಾರ್ಮುಲಾ L ಅಂತ ತಗೋಬೇಕು. L ಎಷ್ಟು ಟೈಮ್ ಅದ? how many times it is present? only one time. L to the power of 1. ರಿಮೈನಿಂಗ್ ಮಾಸ್ ಇದನ್ನ ಇದರಲ್ಲಿ m ಅಂತ ಬರೋದೇ ಇಲ್ಲ, ಮಾಸ್ ಇಲ್ಲ, ತೂಕ ಆ ತರ ಏನು ಇದರಲ್ಲಿ. ಟೈಮ್ ಇದೆನಾ? ಟೈಮ್ ಇಲ್ಲ. ಸೊ t 0. So first one. Second one, ಇಲ್ಲಿ ನೋಡಿ ಡಿಸ್ಟೆನ್ಸ್ ಅಂದ್ರೆ ಇದರಲ್ಲೇ ಬಂತು. ಡಿಸ್ಪ್ಲೇಸ್ಮೆಂಟ್ ಇಗೂ ಇದೆ. ಡಿಸ್ಪ್ಲೇಸ್ಮೆಂಟ್ ಇದು ಡೈಮೆನ್ಷನಲ್ ಫಾರ್ಮುಲಾ ಇದೆ. ರೇಡಿಯಸ್ ಅಂದ್ರೂ ಇದೆ, ಡಯಾಮೀಟರ್ ಅಂದ್ರೂ ಇದೆ, ರೈಟ್? ಡಿಸ್ಪ್ಲೇಸ್ಮೆಂಟ್, ಡಯಾಮೀಟರ್ ಅವು ನಂಬರ್ಸ್ ಇದರಲ್ಲಿ ಬರಲ್ಲ. 2 3 4 ಹಿಂಗೇನೋ 2 ಟೈಮ್ಸ್ ಆಫ್ ರೇಡಿಯಸ್, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ರೇಡಿಯಸ್ ಆ ನಂಬರ್ಗಳು ತಗೊಳ ಬರಲ್ಲ. ಡಯಾಮೀಟರ್ ಅಂದ್ರೆ ರೇಡಿಯಸ್ ಈಕ್ವಲ್ ಅದು. ಸೊ ಇದನ್ನೇ ತಗೋಬೇಕು. ಇದನ್ನೇ ರೇಡಿಯಸ್ ಇದನ್ನೇ ಬರೀಬೇಕು, ಡಿಸ್ಟೆನ್ಸ್ ಇದನ್ನೇ ಬರೀಬೇಕು, ಲೆಂತ್ ಇದನ್ನೇ ಬರೀಬೇಕು, ಡಿಸ್ಪ್ಲೇಸ್ಮೆಂಟ್ ಇದನ್ನೇ ಬರೀಬೇಕು. ಎಲ್ಲಾ ದೂರಗಳಿಗೆ ಇದೇ ಬರುತ್ತೆ. ಯಾವುದಂತ ಇದೇ ಬರುತ್ತೆ, ರೈಟ್? ನೆಕ್ಸ್ಟ್ ಮಾಸ್ ಸಿಂಬಲ್ ಏನದ? ಮಾಸ್ ಸಿಂಬಲ್ ಇಸ್ m. So here mass m is equals to L power 0. L ಇಲ್ಲ ಗೊತ್ತಿಲ್ಲ, m power 1 t power 0. L ಇಲ್ಲ ಅದರಲ್ಲಿ, ಮಾಸ್ ನಲ್ಲಿ L ಇಲ್ಲ. ಮಾಸ್ ಅಂದ್ರೆ ಏನು? ವೇಟ್. ಟೋಟಲ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಬಾಡಿ, ದಟ್ ಈಸ್ ಮಾಸ್. ಮಾಸ್ಗೆ m ಅಂತ ಅಷ್ಟೇ, m power 1, ಉಳಿದೆಲ್ಲ 0. ನೆಕ್ಸ್ಟ್ ಟೈಮ್ ಸಮಯ ಅಂದ್ರೆ ಏನಪ್ಪ? ಸಮಯದಲ್ಲಿ ಏನು ಬರ್ತದ? ಸಮಯದಲ್ಲಿ ಟೈಮ್ ಅಂದ್ರೆ ನಮಗೆ t equals to L power of 0, m power of 0, t power of 1. ಇವು ಮೂರಲ್ಲೇ ಬರೀಬೇಕು ಸರ್. ಇವೇ ಯಾಕೆ ಬರೀಬೇಕ್ರ? ಬೇರೆ ಇರಲ್ಲ ಸರ್, ಅಥವಾ ಇವು ಮೂರೇ ಬರೀ. ಇವು ಮೂರಲ್ಲೇ. ಸಿ ಡೈಮೆನ್ಷನಲ್ ಫಾರ್ಮುಲಾ ಆರ್ ಡೈಮೆನ್ಷನ್ಸ್ are always written in terms of 3 quantities. Only 3 quantities. ಯಾವ್ಯಾವ 3 quantities? L, M, T. L, M, T. ಇದರಲ್ಲೇನೆ ಬರೀಬೇಕು. ಇದರಲ್ಲೇ ಬರೀಬೇಕು. ಓಕೆ. ನೆಕ್ಸ್ಟ್ 4. ಏರಿಯಾ. ಫಸ್ಟ್ ವಿಸ್ತೀರ್ಣ. ಏರಿಯಾ ಅಂದ್ರೇನು? ವಿಸ್ತೀರ್ಣ. ಈ ಫಿಸಿಕ್ಸ್ ನಲ್ಲಿ ವಿಸ್ತೀರ್ಣ ಅಂತ ಏನಾದರೂ ಸ್ಪೆಷಲ್ ಆಗಿ ವಿಸ್ತೀರ್ಣ, ಸ್ಕ್ವಯರ್, ಏರಿಯಾ ಆಫ್ ಎ ಸ್ಕ್ವಯರ್, ಏರಿಯಾ ಆಫ್ ಸರ್ಕಲ್ ಹಿಂಗೆ ಕೊಟ್ಟರೆ ಮಾತ್ರ ನೀವು ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ತಗೊಳ್ಳಿ. ಜಸ್ಟ್ ಏರಿಯಾ ಅಂದ್ರೆಗಿನ ಏರಿಯಾ ಆಫ್ ರೆಕ್ಟ್ಯಾಂಗಲ್ ತಗೋಬೇಕು. ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಅಂದ ತಕ್ಷಣ ಸಿಂಬಲ್ ಈಸ್ ಎ. Yes, what is the formula? Area A equals to length into breadth. Formula is length into breadth. Formula for area is length into breadth. Therefore, A equals to here length is L into breadth is also L. Length nu L, breadth nu L. breadth ಅಂದ್ರೆ ಅಗಲ ಅನ್ನೋದು ಲೆಂತ್, ಹೈಟ್ ಅನ್ನೋದು ಲೆಂತ್, ರೈಟ್?
breadth L, length L, distance L, displacement L, radius L, diameter L, ಇವೆಲ್ಲ L ಅಂದ್ರೆ ತಗೋ ಡೈಮೆನ್ಷನಲ್ ಫಾರ್ಮುಲಾದಲ್ಲಿ. ಸೊ ಡಿಸ್ಟೆನ್ಸ್ ಅಂದ್ರೆ L power of 2, L power of 2. Therefore dimensional formula for area is equals to L to the power of 3. Sorry, L to the power of 3 not 2 na. L to the power of 2, M to the power of 0, T to the power of 0. L to the power of 2, M to the power of 0, T to the power of 0. This is the dimensional formula for area. Area के dimensional formula ಈ ತರ ಇದೆ. Next one. Fifth one, volume, ಘನಫಲ. Volume of a room. Area ಕಂಡುಹಿಡಿದರೆ ಈ ತರ ಕಂಡುಹಿಡಿಯಬೇಕು. Area ಫಾರ್ಮುಲಾ ಏನು? length into breadth. Length L, breadth L. So L power ಇದು 1, power 1, ಇದು power 1. ಘಾತಾಂಕಗಳನ್ನ ಕೂಡಿಸ್ತೀವಿ, ಯಾವಾಗಲೂ ಕೂಡಿಸಬೇಕು ನಾವು. Powers are always added together. So when you add the powers 1 plus 1, it becomes 2. So L to the power of 2, M to the power of 0, T to the power of 0. Here volume is equals to V equals to length into breadth into height. Formula for volume is length into breadth into height. ಏನು ಬರ್ತದ? L into B into height. V equals to L power of 1 into breadth is also length, L power of 1 into height is also length, L power of 1. So add all the powers, same powers are added, same quantities the power ಗಳನ್ನು add ಮಾಡಬಹುದು. ಎಲ್ಲಾ ಲೆಂತ್ ಅದಾವ, ಔಟರ್ ದ ಪವರ್ಸ್ add ಮಾಡಬೇಕು. L to the power of 1 plus 1 plus 1 ಎಷ್ಟಾಯಿತು? 3 ಆಯಿತು. L to the power of 3. So therefore dimensional formula for volume is L to the power of 3, M to the power of 0, T to the power of 0. L to the power of 3, M to the power of 0, T to the power of 0. L to the power of 3, L ಎಷ್ಟು ಟೈಮ್ ಅದ? Here dimensional formula, it also indicates how many times a fundamental quantity is present in this derived quantity. Volume ಅಂದ್ರೆ ಏನು? derived quantity ಅದು. derived ಡೈರೆಕ್ಟ್ ಆಗಿ ಅದನ್ನ ಏನು ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ. derived quantity ವಾಲ್ಯೂಮ್ ಅಂದ್ರೆ ಆ ಡಿರೈವ್ಡ್ ಕ್ವಾಂಟಿಟಿನಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿಗಳು ಎಷ್ಟು ಟೈಮ್ ಅದಾವ ಅಂತ ಅಂದ್ರೆ ಈಗ ಸಿ ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೆ ಲೆಂತ್, ಮಾಸ್, ಟೈಮ್. ಹಿಯರ್ ಫಂಡಮೆಂಟಲ್ ಕ್ವಾಂಟಿಟಿ ಲೆಂತ್ ಈಸ್ ಪ್ರೆಸೆಂಟ್ ಅಬೌಟ್ 3 times. It is present about 3 times. ಅಂದ್ರೆ L to the power of 3 ಎಷ್ಟು ಟೈಮ್ ಪ್ರೆಸೆಂಟ್ ಅದಾವ ಅನ್ನೋದನ್ನ ಪವರ್ ಅಲ್ಲಿ ತೋರಿಸ್ತೀವಿ. L to the power of 3, M to the power 0, T M ಇಲ್ಲ, T ಇಲ್ಲ ಅಂದ್ರೆ ಅದು ಬಿಡಕ್ಕೆ ಬರಲ್ಲ. ಅದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಂದ್ರೆ ನೀವು M T ಹಾಕ್ಲೇಬೇಕು. ಅವು ಇದ್ರೆ ಮಾತ್ರ ಪವರ್ಸ್ ತಗೊಳ್ರಿ, ಇಲ್ಲ ಅಂದ್ರೆ 0 ಅಂತ ಬರೀರಿ. ಇದ್ರೆ ಮಾತ್ರ ಪವರ್ಸ್ ಬರೀರಿ, ಇಲ್ಲ ಅಂದ್ರೆ 0 ಅಂತ ಬರೀರಿ. ರೈಟ್? ಸೊ ನೆಕ್ಸ್ಟ್ ಒನ್. ಆಫ್ಟರ್ ದಿಸ್ ವಿ ಶಾಲ್ ಟೇಕ್ ಸಿಕ್ಸ್ತ್ ಒನ್ ಆಸ್ what we should take, that is velocity ಅಥವಾ speed or velocity. Sixth one, speed equals to speed ಅಂದ್ರೆ ಏನಪ್ಪ? ಜವ ಅಂದ್ರೆ ದೂರ ಬೈ ಸಮಯ, ದೂರ ಬೈ ತೆಗೆದುಕೊಂಡ ಸಮಯ. speed equals to distance divided by time equals to distance is d by time. Distance is d by time. Yes, what is the formula for speed? Distance by time. Distance ಇವೆಲ್ಲ ಫಾರ್ಮುಲಾನ ಬಾಯ್ ಮಾಡಬೇಕು ಅಥವಾ ಫಾರ್ಮುಲಾಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು.
speed equals to distance by time. Distance is d by t. Speed is v. Symbol for speed is v. V equals to distance. Distance is L, right? Time is t. Distance is L, time is t. So when you bring t to the numerator, L power 1, t power minus 1. L power 1, t power minus 1. L power 1, t power minus 1. Therefore, L power 1, t power minus 1. So remaining ಯಾವುದು m ಉಳಿತಲ್ಲ, m power 0, m power 0. So ಇದನ್ನ ಸ್ಟ್ಯಾಂಡರ್ಡ್ ಅಂದ್ರೆ LMT ಇದಕ್ಕೆ ಬಂದ್ಬಿಟ್ಟು LMT ಅಂತ ಬಂದ್ರೆ L power of 1, m power of 0, t power of minus 1. This is the dimensional formula for speed of a body. Yes, speed formula ಏನು ಬರ್ತದ? Formula for speed is distance by time. So 7th one, velocity ವೇಗ ಸೇಮ್ ಬರ್ತದೆ. ವೇಗ ಸ್ಪೀಡ್ ಎರಡು ಒಂದೇ ಅವು, ಸ್ವಲ್ಪ ಫಾರ್ಮುಲಾ ಮಾತ್ರ ಡಿಫರೆನ್ಸ್ ಇದೆ. ವೆಲಾಸಿಟಿ ವೇಗ ಅಂದ್ರೆ ಸ್ಥಾನಪಲ್ಲಟ ಬೈ ತೆಗೆದುಕೊಂಡ ಸಮಯ. ಡಿಸ್ಪ್ಲೇಸ್ಮೆಂಟ್ by time. So equals to displacement is s by time is t. V equals to s by t. Formula for velocity. V equals to s is once again length L. S ಅಂದ್ರೆ displacement ಅಂದ್ರೆ distance traveled by the body in a particular direction. So that is L. Your time is t. So V equals to L power 1, t power minus 1. It made one t power minus 1. So therefore dimensional formula for velocity is equals to L power 1, m power 0, t power minus 1. Right? ಬರ್ತದ? 8th one. ನೆಕ್ಸ್ಟ್ ಒನ್ ಯಾವುದು ತಗೊಳ್ಳೋಣ? ವೇಗೋತ್ಕರ್ಷ ತಗೊಳ್ಳೋಣ. ಈಗ ಸ್ಪೀಡ್ ಮುಗಿತು, ವೆಲಾಸಿಟಿ ಮುಗಿತು, ವೇಗೋತ್ಕರ್ಷ ಆಕ್ಸಿಲರೇಷನ್. ವೇಗೋತ್ಕರ್ಷ ಅಂದ್ರೆ ಆಕ್ಸಿಲರೇಷನ್ ಅಂದ್ರೆ ವೇಗ ಬೈ ಸಮಯ. ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿ ಏನು ಬಂತು ನೋಡಿ ಇಲ್ಲಿ ಮೇಲೆ. ಸೊ a equals to ಅಥವಾ ವೆಲಾಸಿಟಿ ನಾವು ಫಾರ್ಮುಲಾ ಬಿಡಿಸ್ತಾ ಹೋದ್ರೆ ವೆಲಾಸಿಟಿ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. velocity is equals to, so I want to write here because you cannot see. I want to rub this speed. Shall I rub the speed? See here, acceleration. Acceleration A equals to, see here, velocity is displacement by time. Displacement by time, velocity, right? Divided by time. So what you can write?
acceleration A equals to, so by adjusting this formula you can write one thing, displacement divided by time square. So when this time comes to numerator, 1 by time ಆಗುತ್ತೆ ಮೇಲೆ ಬಂದ್ರೆ, so 1 by time ಅಂದ್ರೆ time into time ಏನಾಗುತ್ತೆ, time square ಆಗುತ್ತೆ. So A equals to displacement S by t square. S by displacement or S, so time under t square. So what is the formula for acceleration? Displacement by time square. So here dimensional formula for acceleration is S is L. S is L. Time square is t square. Time square is t square. So L power of 1, t power of minus 2. L power of 1, t power of minus 2. ಮೇಲೆ ಬಂದ್ರೆ power of minus 2. So A equals to L power of 1, m ಇಲ್ಲ, m power of 0, t power of minus 2. So this is the dimensional formula for acceleration. Dimensional formula for acceleration is L power of 1, m power of 0, t power of minus 2. So ninth one, force ಬಲ ಅಂತ. ಸೊ ಇದರ ಫಾರ್ಮುಲಾ ಏನು ಬರ್ತದೆ, ಫೋರ್ಸ್ equals to mass into acceleration. ಬಲ into ವೇಗೋತ್ಕರ್ಷ. F equals to ma. Force F, mass m, acceleration A. F equals to ma. So F equals to m into A, right? F equals to m is direct capital M. Mass ಗೆ dimensional symbol ಏನಿದೆ, direct capital M ಅದು. Acceleration ಏನು ಬರ್ತದೆ ಫಾರ್ಮುಲಾ? Acceleration is displacement by time square. Displacement by time square acceleration do. So F equals to m into displacement is L, time square is t square. So dimensional formula for F is m power of 1, L power of 1, t power of minus 2. M power of m into A. A is a displacement by time square. Acceleration is A and acceleration. Displacement by time square. Displacement is L. Time square is t to the power of 2. M power of 1, L power of 1, t power of minus 2. So here m power of 1, L power of 1, t power of minus 2 is the dimensional formula for force, bala. Here the dimensional formula, m power of 1, L power of 1, t power of minus 2. M power of 1, L power of 1, t power of minus 2. So next one, 10th one, I am taking energy. Shakti ಏನು ಬರುತ್ತೆ ಫಾರ್ಮುಲಾ? ಶಕ್ತಿ ಏನು ಬರುತ್ತೆ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಬಲ ಮತ್ತು ಬಲ ಸ್ಥಾನಪಲ್ಲಟ. ಇವು ಫಾರ್ಮುಲಾಗಳು ಫಸ್ಟ್ ಇಯರ್ ನಲ್ಲಿ ಕಲಿತೀರಿ. ಈ ಸರ್ ಹೊಸವೇ ಎಲ್ಲ ಫಾರ್ಮುಲಾಗಳು ಫಸ್ಟ್ ಇಯರ್ ನ ಬರ್ತಾವ. ಯು ವಿಲ್ ಲರ್ನ್ ಇನ್ ಚಾಪ್ಟರ್ಸ್, ಅಪ್ಕಮಿಂಗ್ ಚಾಪ್ಟರ್ಸ್. ಸೊ ಜಸ್ಟ್ ಪ್ರಾಕ್ಟೀಸ್ ದ ಫಾರ್ಮುಲಾಸ್, by heart all the formulas, and start practicing dimensional formula, right? Force is, energy is E, force is F, displacement is S. So E equals to F is m into A, force is mass into acceleration, S is the displacement L. S ಅಂದ್ರೆ ಏನು? displacement L. L ಅಂತ ಡೈರೆಕ್ಟ್ ಆಗಿ ಬರೆಯಬಹುದು, right? Energy E equals to mass is m into A is displacement by acceleration is displacement by time square into L.
displacement by time square into L. Energy E equals to m into displacement is L into L divided by T square. T square capital T below, tiny capital T. So E equals to m power of 1, L power of 1. ಇದು ಮೇಲೆ ಬಂದ್ರೆ L power of 1 plus 1 ಏನಾಯಿತು 2 ಆಯಿತು. 1 plus 1 2. T power of minus 2. T power of minus 2. So dimensional formula for energy E equals to m power of 1, L power of 2, T power of minus 2. So ಫಾರ್ಮುಲಾಗಳನ್ನು ನೆನಪಿಡಬೇಕು. ನೆನಪಿಟ್ಟು ಆ ಒಂದು ಬೇಸಿಕ್ಸ್ ಎಲ್ಲ ಫಾರ್ಮುಲಾಗಳನ್ನು ನಾವು ಡಿರೈವ್ ಏನು ಮಾಡ್ತೀವಿ ಅಂದರೆ ಮಾಸು ಲೆಂತು ಟೈಮಲ್ಲಿ ಬರೋ ಥರ ಮಾಡ್ಕೋಬೇಕು. ಡಿಸ್ಟೆನ್ಸು ಟೈಮು ಮಾಸ್ ಈ ಥರ ಬರೋ ಥರ ಮಾಡಿ ಡಿಸ್ಟೆನ್ಸಿಗೆ ಎಲ್ ಅಂತ ಯೂಸ್ ಮಾಡಬೇಕು, ಮಾಸಿಗೆ ಎಮ್ ಅಂತ ಯೂಸ್ ಮಾಡಬೇಕು, ಟೈಮಿಗೆ ಟಿ ಅಂತ ಯೂಸ್ ಮಾಡಬೇಕು. ದಿಸ್ ಈಸ್ ಹೌ ಟು ಫೈಂಡ್ ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. So in the next class I am explaining still more dimensional formulas related to physical quantities. So watch this video for 2 times so that you will definitely understand how to write the dimensions of a physical quantity. It's very important for examination and for second year competitive exams, first year final exam as well as for competitive examination also it is very important. So watch the same video and try to learn to write dimensional formulas. Have a nice day.